ನೋಡಿ, ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದಮೇಲೆ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂಥ ದರ್ಶನ್ ಅವರನ್ನು ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿಯವರು ಬರ್ತಾ ಇದ್ದಾರೆ. ಇಲ್ಲಿಯವರೆಗೂ 8 ಬಾರಿ ಆಗಮಿಸಿದ್ದಾರೆ ದರ್ಶನ್ ಅವರನ್ನು ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿಯವರು. ಇವತ್ತು ಕೂಡ ಬಳ್ಳಾರಿ ಜೈಲಿಗೆ ಬಂದರು. ಇವತ್ತು ವಿಶೇಷ ಏನಂದರೆ ದರ್ಶನ್ ಪುತ್ರ ವಿನೇಶ್ ಕೂಡ ಆಗಮಿಸಿದ್ರು. ತಂದೆಯನ್ನು ನೋಡಿದ್ರು. ನೋಡಿದಂಥ ಸಂದರ್ಭದಲ್ಲಿ ಅಪ್ಪನನ್ನು ನೋಡಿ ಬಿಗಿದಪ್ಪಿಕೊಂಡಿದ್ದಾರಂತೆ ವಿನೇಶ್. ನೋಡಿ, ತಾಯಿಯನ್ನು ನೋಡಬೇಕು ಅಂತೇಳಿ ಹಂಬಲ ಇತ್ತು ದರ್ಶನ್ ಅವ್ರಿಗೆ. ತಾಯಿಯನ್ನು ಕೂಡ ಕರ್ಕೊಂಬರ್ತಾರೆ ವಿಜಯಲಕ್ಷ್ಮಿಯವರು. ಅದರ ನಡುವೆ ಪುತ್ರ ವಿನೀಶ್ ಯಾವಾಗ ಬರ್ತಾನೆ ಅಂತೇಳಿ ಅವರು ಕಾತರದಿಂದ ಕಾದು ನಿಂತಿದ್ರು. ಆದರೆ ಇವತ್ತು ಬಹಳ ವಿಶೇಷ, ದರ್ಶನ್ ಅವ್ರಿಗೆ ಪುತ್ರ ವಿನೀಶ್ ಬಂದಿದ್ದ. ವಿನೀಶ್ನನ್ನು ನೋಡಿ ಬಹಳ ಖುಷಿಯಾಗಿದ್ದರು. ಆ ಕುರಿತಾದಂಥ ಒಂದು ವರದಿ ಇಲ್ಲಿದೆ ನೋಡಿ. ಅಪ್ಪಪ್ಪ, ಹೊಸ ಲುಕ್ಕು, ಕಲರ್ ಟಿ ಶರ್ಟು, ಮುಖದಲ್ಲಿ ಸ್ಮೈಲು, ಗಜತರ ವಾಕಿಂಗ್ ಸ್ಟೈಲು, ಸೆರೆವಾಸದಿಂದ ಸೊರಗಿದ್ದ ದಾಸನ ಮುಖದಲ್ಲಿ ಇವತ್ತು ಅದೇನೋ ಮಂದಹಾಸ. ಇದಕ್ಕೆಲ್ಲ ಕಾರಣ ಲಕ್ಷ್ಮೀ ಪುತ್ರ. ಲಕ್ಷ್ಮೀ ಪುತ್ರನ ದರ್ಶನ ಮಾಡಿದ ದಾಸ. ನಿಜ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ 104 ದಿನಗಳೇ ಕಳೆದಿವೆ. ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆದಾಗಿನಿಂದ ದಾಸ ಪುತ್ರನ ದರ್ಶನವೇ ಮಾಡಿರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಬಳ್ಳಾರಿಯಲ್ಲಿ ಜಗ್ಗುದಾದ ಮಗನ ದರ್ಶನ ಮಾಡಿದ್ದಾನೆ. ಪ್ರತಿ ಬಾರಿಯೂ ಕೂಡ ಪತಿ ದರ್ಶನ್ ನೋಡಲು ಬರ್ತಿದ್ದ ವಿಜಯಲಕ್ಷ್ಮಿ ಈ ಬಾರಿ ಮಗ ವಿನೀಶ್ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ರು. ಎಂದಿನಂತೆ ದರ್ಶನ್ಗೆ 2 ಬ್ಯಾಗ್ಗಳಲ್ಲಿ ಬಟ್ಟೆ ಜೊತೆ ಡ್ರೈ ಫ್ರೂಟ್ಸ್, ತಿಂಡಿ, ತಿನಿಸುಗಳನ್ನ ತಂದಿದ್ರು. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾದ ಬಳ್ಳಾರಿ ಜೈಲು. ದರ್ಶನ್ ಕಂಡು ಗಳಗಳನೆ ಅತ್ತ ಮಗ ವಿನೀಶ್. ಬಳ್ಳಾರಿ ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಕಾಯುತ್ತಿದ್ದ ಮಗನನ್ನ ನೋಡ್ತಿದ್ದಂತೆ ಕಾಟೇರ ಒಂದು ಕ್ಷಣ ಭಾವುಕನಾಗಿದ್ದ. ತಂದೆಯನ್ನ ನೋಡ್ತಿದ್ದಂತೆ ಮಗ ವಿನೀಶ್ ಕೂಡ ಅಪ್ಪ ಅಂತ ಬಿಕ್ಕಿ ತಬ್ಬಿಕೊಂಡು ಕಣ್ಣೀರಾಕಿದ್ದಾನೆ. ಹೆತ್ತ ಅಪ್ಪ ಮಗನ ಸಮ್ಮಿಲನ ನೋಡಿ ವಿಜಯಲಕ್ಷ್ಮಿ ಕಣ್ಣೀರ ಕಟ್ಟೆಯೇ ಒಡೆದಿತ್ತು. ಅಳಬೇಡ, ಆದಷ್ಟು ಬೇಗ ಹೊರ ಬರ್ತೀನಿ ಅಂತ ದರ್ಶನ್ ಮಗನಿಗೆ ಸಂತೈಸಿದ್ದಾನೆ. ಈ ವೇಳೆ ಡ್ಯಾಡಿ, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ವಿನೀಶ್ ಕಣ್ಣೀರು ಹಾಕಿದ್ದಾನೆ. ಮಗನ ಕಣ್ಣೀರು, ಹೆಂಡತಿ ಭಾವುಕತೆಯ ಕ್ಷಣ ನೋಡಿ ಇಬ್ಬರನ್ನ ತಬ್ಬಿಕೊಂಡು ದಾಸ ಮುಳುಗಿದ್ದಾನೆ. ಹೆಂಡತಿ ಮಗನ ದರ್ಶನವೇನೂ ಆಯ್ತು. ಆದ್ರೆ ನಾಳೆಯೇ ದರ್ಶನ್ ಜಾಮೀನಿನ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ದಾಸನ ಪಾಲಿಗೆ ಶುಕ್ರವಾರ ಶುಭವೋ ಅಶುಭವೋ ಅನ್ನೋದೇ ಸದ್ಯದ ಕುತೂಹಲ. ರೇಣುಕಾರಾಧ್ಯ, ಬಳ್ಳಾರಿ, ರಿಪಬ್ಲಿಕ್ ಕನ್ನಡ. ಕೊನೆಗೆ ಹೆಣ್ಮಕ್ಳು ಬಳೆನೂ ಹಾಕೊಂಬಾರ್ದು, ಕಾಲುಂಗ್ರನೂ ಹಾಕೊಂಬಾರ್ದು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀರಾ ನೀವು. ದಿನೇಶ್ ವಿರುದ್ಧ ವೀರ ಸಾವರ್ಕರ್ ಮೊಮ್ಮಗ ಕೆಂಡ. ವೀರ ಸಾವರ್ಕರ್ ಗೋಮಾಂಸ ಸೇವಿಸುತ್ತಿದ್ರು ಎಂಬ ಸಚಿವ ದಿನೇಶ್ ಗುಂಡೂರಾವ್ ಮಾತಿಗೆ ವೀರ ಸಾವರ್ಕರ್ ಮೊಮ್ಮಗ ರಂಜಿತ್ सावरकर ಕಿಡಿಕಾರಿದ್ದಾರೆ. अत्यंत सरासर झूठ बात है और इसके विरुद्ध हम केस करने वाले हैं. अभी दूसरी बात है कि राहुल गांधी, आज तक राहुल गांधी ये स्टेटमेंट करते थे. राहुल गांधी के ऊपर पुणे में एक केस हुई, समन्स निकला है. नासिक में केस हुई, वहीं पे भी वही हुआ है. और मैंने मुंबई में केस की थी 2 साल पहले. अभी पुलिस ने रिपोर्ट दिया. अभी यहाँ पे भी मुझे अपेक्षा है कि उनके समन्स निकलेगा. तो राहुल गांधी आज बोल नहीं पा रहे, इसलिए नए नए चेहरे लाके ये इलेक्शन केस में एक तो सावरकर जी की बदनामी करे और जातीयवाद के ऊपर आज वोटर्स को डिवाइड करने के लिए ब्राह्मणेतरवाद आज फिर से महाराष्ट्र में शुरू हो रहा है. नहीं, मैं तो केस करने वाला हूँ. मैं क्यों मांग करूँ? मैं तो, मुझे कानून, देखो हमारे संविधान ने उन्हें एक ये दिया है, फ्रीडम ऑफ स्पीच दिया. मगर फ्रीडम ऑफ स्पीच का मतलब ये नहीं होता कि आप किसकी बदनामी करें. तो मुझे भी संविधान ने अधिकार दिया है, कोई वीर सावरकर की बदनामी करे तो हम उसके ऊपर केस करेंगे, हम फौजदारी केस करेंगे. मैं तो चाहता हूँ वो जेल में जाए. ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ನೀಡೋದು ಇದೇ ಮೊದಲೇನಲ್ಲ. ಸಾವರ್ಕರ್ ಒಬ್ಬ ವಿವಾದಾತ್ಮಕ ವ್ಯಕ್ತಿ. ಭಾರತ ರತ್ನ ನೀಡೋದು ಸರಿಯಲ್ಲ ಅಂತ ಕಿಚ್ಚು ಹಚ್ಚಿದ್ರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಸಾವರ್ಕರ್ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರು ಅಂತ ನಾಲಿಗೆ ಹರಿಬಿಟ್ಟಿದ್ರು. ಸಾವರ್ಕರ್ ವಿಚಾರವಾಗಿ ಹೇಳಿಕೆ ನೀಡಿ ಸಿದ್ದರಾಮಯ್ಯ ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರ ಜಿಟಿಡಿ ಬ್ಯಾಟಿಂಗ್.
ಇನ್ನು ದಸರಾ ವೇದಿಕೆಯಲ್ಲಿ ಸಿಎಂರನ್ನ ಹಾಡಿ ಹೊಗಳಿದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ರಿಪಬ್ಲಿಕ್ ಕನ್ನಡದಲ್ಲೂ ಮಾತನಾಡುವಾಗ ಸಿದ್ದರಾಮಯ್ಯನನ್ನ ಮತ್ತೆ ಹೊಗಳಿದ್ರು. ಇದಷ್ಟೇ ಅಲ್ಲದೆ ಎಚ್ಡಿಕೆ ಜೊತೆ ನಾನು ಯಾವಾಗಲೂ ಸರಿ ಇದ್ದೇನೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ನಮಗೂ ಬದ್ಧ ವೈರಿ ಆಯಿತಾ. ಬಟ್ ಬಿ ಜೆ ಪಿಯವ್ರು ನಾವು ಚೆನ್ನಾಗಿದ್ದೀವಿ, ಯಡಿಯೂರಪ್ಪನ ಜೊತೆ ಇದ್ದೆ, ನಾನು ದ್ವೇಷ ಮಾಡ್ಕೊಂಡಿಲ್ಲ. ಇವರೇ ನನ್ನ ಅಲ್ಲಿಂದ ಕರ್ಕೊಬಂದವರು ಬರಬೇಕು ಅಂತ ಬಿ ಜೆ ಪಿ ಬಿಡಿಸಿ ಕರ್ಕೊಬಂದವರು ಇವರೇ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿ ಅಧಿಕಾರ ಕೊಡಲಿಲ್ಲ ಅಂತ ನಾವು ಒಬ್ಬನೇ ಹೋಗಿದ್ದು ನೇರವಾಗಿ. ನಾನು ಒಬ್ಬನೇ ಹೋದೆ, ಯಾರೂ ಧೈರ್ಯ ಮಾಡಲಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು, ಅಧಿಕಾರ ಕೊಟ್ಟಿಲ್ಲ ಅಂತ ಹೋದವನೇ ನಾನು ಒಬ್ಬಮ್ಮ. ರಾಜ್ಯದಲ್ಲಿ ಬೊಮ್ಮಾಯಿಯವರು ಇಲ್ಲ, ಬಚ್ಚೇಗೌಡರು ಇಲ್ಲ, ಯಾರು ಇಲ್ಲ, ಸೌದಿಯವರು ಇಲ್ಲ, ಯಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ. ಅವರು ಹೈಕಮಾಂಡು ಎಮ್ ಎಲ್ ಎಗಳು ಏನು ಒಪ್ಪಂದ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ, ಅಳ್ಳಾಡ್ತಾ ಇರ್ತದೆ, ಬಿದ್ದೋಗಲ್ಲ. JH ಪಟೇಲ್ ಹೇಳ್ತಿದ್ರು ವಿಧಾನಸೌಧದಲ್ಲಿ, ಆನೆ ಹೋಯ್ತಾ ಇದೆ, ನರಿ ಅಂತ್ಕೊಂಡು ನೋಡ್ತಾ ಇದೆ, ಬಿದ್ದೋಯ್ತದೆ ಅಂತ. ಅದು ಬೀಳೋದಿಲ್ಲ, ಇದು ನೋಡೋದು ತಪ್ಪಲ್ಲ ಅಂತ. ಅದು ಬೀಳ್ತದೆ ಅಂತಾರೆ. ಇವತ್ತು ಸಿದ್ದರಾಮಯ್ಯ ಯಾವತ್ತೂ ಕೂಡ ಫ್ಯಾಮಿಲಿನೂ ನೆಗ್ಲೆಕ್ಟು, ಈ ರೀತಿ ವ್ಯವಹಾರಗಳಲ್ಲೂ ಕೂಡ ಅವರು ಸರಿಯಾಗಿ ಮೂಡ ಬಗ್ಗೆ ಅದರ ಅರಿವೇ ಇಲ್ಲ ಅವ್ರಿಗೆ. ನನ್ನ ಅನುಭವದಲ್ಲಿ ಏನು ನಡೀತದೆ ಒಂದು ರಿವ್ಯೂ ಮಾಡೋಣ, ಉಸ್ತುವಾರಿ ಇದ್ದಾಗಲೂ ಕೂಡ ಅಲ್ಲಿ ಮಾಡಿಲ್ಲ ಅವರು. ಈ ಎಲ್ಲ ಕಾರಣಗಳಿಂದ ಇವತ್ತೇನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸ್ಟ್ರಿಕ್ಟಾಗಿ ಗಟ್ಟಿಯಾಗಿ ಎನ್ಕ್ವೈರಿ EDನೂ ಮಾಡಲಿ, CBIನೂ ಮಾಡಲಿ, ಲೋಕಾಯುಕ್ತನೂ ಮಾಡಲಿ ಅಮ್ಮ, ಆಗಬೇಕಮ್ಮ ಒಂದು ತನಿಖೆ. ಒಟ್ಟಾರೆ ಮೂಡ ಮಹಾಸಂಘರ್ಷದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯ ಬಚಾವ್ ಮಾಡಲು ಕಾಂಗ್ರೆಸ್ ಶತಪ್ರಯತ್ನದ ಮಧ್ಯೆ ಜೆಡಿಎಸ್ ನಾಯಕ ಬ್ಯಾಟಿಂಗ್ ಮಾಡಿದ್ದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡ ಸಂಘರ್ಷದಲ್ಲಿ ಇಡಿ ತನಿಖೆ ಚುರುಕಾಗಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಕುರಿತಾದಂಥ ಒಂದು ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಮೂಡ ಸಂಘರ್ಷದಲ್ಲಿ ಇಡಿ ಆಟ ಶುರು. ಇಡಿ ಕಚೇರಿಗೆ ಸ್ನೇಹಮಯಿ ಕೃಷ್ಣ ಹಾಜರ್. ಮೂಡ ನಿವೇಶನ ಹಂಚಿಕೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದಿಂದ ಅವ್ಯವಹಾರ ಆರೋಪ ಇದೀಗ ಇಡಿ ಅಂಗಳದಲ್ಲಿದೆ. ಮೊನ್ನೆಯಷ್ಟೇ ECIR ದಾಖಲು ಮಾಡಿದ್ದ ಜಾರಿ ನಿರ್ದೇಶನಾಲಯ ಮೊದಲ ಹಂತವಾಗಿ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಿಚಾರಣೆ ನಡೆಸಿತು. ಬೇನಾಮಿ ಹೆಸರಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಮೂಡಾದಲ್ಲಿ ನಿವೇಶನ ಪಡೆದಿತ್ತು ಎಂಬ ಆರೋಪ ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿದ್ದಾರೆ. ಮೊದಲ ಹಂತದಲ್ಲಿ ದೂರುದಾರ ವಿವರವನ್ನ ಪಡೆಯೋದಕ್ಕೆ ಇವತ್ತು ವಿಚಾರಣೆ ನಡೆಸಲಾಗಿದೆ. ಸತತ 7 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಕೊಟ್ಟ ದಾಖಲೆಯನ್ನ ಪರಿಶೀಲಿಸಿದ್ರು. ಆಸ್ತಿ ಪತ್ರ, ಅಕೌಂಟ್ ಡೀಟೇಲ್ಸ್, ಆದಾಯದ 500 ಪುಟಗಳ ದಾಖಲೆ ಜೊತೆ ಸ್ನೇಹಮಯಿ ಕೃಷ್ಣ ವಿಚಾರಣೆಯನ್ನ ನಡೆಸಲಾಗಿದೆ. ನಿಜವಾದ ವಾಸ್ತವಾಂಶಕ್ಕೆ ಆ ಸಹಿ ನಿವೇಶನಗಳು ಪಾರ್ವತಿಯರು ಸೇರಿದಂಥ ನಿವೇಶನ ಅಲ್ಲ. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದ ಆಸ್ತಿ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿದೆ. ಯಾರು ಬೇಕಾದ್ರೂ ನಮ್ಮ ವಿರುದ್ಧ ದೂರು ದಾಖಲು ಮಾಡಬಹುದು. ಈ ಮಧ್ಯಮ ವರ್ಗದವರು ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು, ಸಂವಿಧಾನ ತಿಳಿಸಿಲ್ಲ. ಕಾಣದ ಕೈ ಆಗಲಿ ಅಥವಾ ಕಾಣೋ ಕೈ ಆಗಲಿ ಯಾವುದೇ ಕೈ ಇದ್ರೂ ಕೂಡ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲಿ ಯಾವುದೇ ತನಿಖೆಗೂ ಸಿದ್ಧ ಇದ್ದೀನಿ. ಯಾವ ತನಿಖಾ ಸಂಸ್ಥೆ ಕೂಡ ನನ್ನನ್ನು ತನಿಖೆಗೊಳಪಡಿಸ್ಬೋದು. ಸಿದ್ದರಾಮಯ್ಯ ಪಟಾಲಂಗೆ ಟೆನ್ಷನ್ ಶುರು. ಸ್ನೇಹಮಯಿ ಕೃಷ್ಣ ಇವತ್ತು ಇಡಿ ಮುಂದೆ ಹಾಜರಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಸೇರಿ ಅವರ ಪಟಾಲಂಗೆ ಟೆನ್ಷನ್ ಶುರುವಾಗಿದೆ. ಸಿಎಂ ಕುಟುಂಬ ಸೇರಿ ಆಪ್ತರ ಬಗ್ಗೆಯೂ ಸ್ನೇಹಮಯಿ ದಾಖಲೆ ನೀಡಬಹುದು ಎನ್ನಲಾಗಿದೆ. ನಿಮ್ಮ ಆರೋಪಗಳಿಗೆ ಸಾಕ್ಷಿ ತೆಗೆದುಕೊಂಡು ಬನ್ನಿ ಅಂತ ಜಾರಿ ನಿರ್ದೇಶನಾಲಯ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪಟಾಲಂಗೆ ಢವಢವ ಶುರುವಾಗಿದ್ದಂತೆ. ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ. ಇನ್ನು ಮೂಡಾ ಪ್ರಕರಣ ಸಂಬಂಧ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ನೀಡಿತ್ತು ಎಂಬ ಮಾಹಿತಿ ಬೆಳಗ್ಗೆಯಿಂದ ಹರಿದಾಡಿತ್ತು. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಚಿವ, ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಇಡಿ ನೋಟಿಸ್ ಆಗಲಿ ಇನ್ನೊಂದು ಇಲಾಖೆ ಆಗಲಿ ನೋಟಿಸ್ ಬಂದಿಲ್ಲ. ಇದು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ. ನನ್ನನ್ನು ಯಾಕೆ ಒಳ್ಳೆ ದುಶ್ಮನ್ಗಳ ಥರ ಮಾಡ್ತೀರಲ್ಲ ನೀವು? ನಾನೇ ನಿಮ್ಮ ಶತ್ರುನಾ? ನಾನು ಯಾಕೆ ಈ ಥರ ಒಬ್ಬ ಇನ್ನೋಸೆಂಟ್ ಇದವ್ರನ್ನ ಎಲ್ಲರನ್ನೂ ಬಿಟ್ಟು ನಮಗೆ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ತಪ್ಪಾಗಿದೆ ನನ್ನಿಂದ?
ಒಟ್ಟಾರೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಇಡೀ ವಿಚಾರಣೆಗೆ ಭಾಗಿಯಾಗಿ ತಮ್ಮ ಆಸ್ತಿ ಆದಾಯದ ವಿವರವನ್ನ ನೀಡಿದ್ದಲ್ಲದೆ ಆರೋಪದ ಬಗ್ಗೆಯೂ ಕೂಡ ಮಹತ್ವದ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.